ಹಾಯ್, ಇವತ್ತಿನ ದಿವಸ ನಾನು ನಿನಗೆ ಒಂದು ಜಿಂಕೆ ಮರಿ ಕಥೆನ ಹೇಳ್ತಾ ಇದ್ದೀನಿ. ಹಿಂದೆ ಒಂದು ಜಿಂಕೆ ಮರಿ ಕಥೆ ಹೇಳಿದ್ದೆ, ನೆನಪಿದೆಯಾ? ಅದರ ತಾಯಿ ಅದನ್ನು ತನ್ನ ಸೋದರನ ಹತ್ರ ಕರ್ಕೊಂಡೋಗಿ ಇದಕ್ಕೆಲ್ಲ ಮೃಗಮಾಯನ ಕಲಿಸ್ಕೊಡು ಅಂತ ಕೇಳ್ಕೊಂಡಿದ್ಲು. ಪಾಪ ಆ ಸೋದರ ಬೋಧಿಸತ್ವ, ಬುದ್ಧನ ಹಿಂದಿನ ಜನ್ಮ. ಅವನು ಎಲ್ಲ ಮೃಗವಿದ್ಯೆನೂ ಎಲ್ಲ ಮೃಗಮಾಯನು ಕಲಿಸ್ತೀನಿ ಅಂತ ಹೇಳಿದರೂ ಆ ಜಿಂಕೆ ಮರಿ ಕಲ್ತ್ಕೊಳ್ಳಿಲ್ಲ. ಆಮೇಲೆ ಒಬ್ಬ ಬೇಡ ಬಲೆಗೆ ಸಿಕ್ಕು ಪಾಪ ಅವನು ಎತ್ಕೊಂಡು ಹೋಗ್ಬಿಟ್ಟಿದ್ದ. ಆದರೆ ಈ ಕಥೆನಲ್ಲಿ ಬರೋ ಜಿಂಕೆ ಮರಿ ಇದೆಯಲ್ಲ, ಅದು ತುಂಬ ಬುದ್ಧಿವಂತ ಆಗಿತ್ತು, ತುಂಬ ಚಾಲಾಕಾಗಿತ್ತು. ಕತೆ ಅದೇ ಥರ ಇದೆ. ಇಲ್ಲವೇ ಬೋಧಿಸತ್ವನ ತಂಗಿಯ ಮರಿ ಅದು. ಬೋಧಿಸತ್ವನ ತಂಗಿ ಏನು ಮಾಡ್ತಾಳೆ, ತನ್ನ ಅಣ್ಣನ ಹತ್ರ ಹೋಗಿ ನನ್ನ ಮರಿಗೆ ಮೃಗವಿದ್ಯೆ ಮೃಗಮಾಯೆ ಎಲ್ಲ ಕಲಿಸ್ಕೊಡು ಅಂತ ಹೇಳ್ತಾಳೆ. ಅದೇ ರೀತಿ ಬೋಧಿಸತ್ವ ಕಳಿಸು, ನಾನು ಎಲ್ಲ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಈ ಮರಿ ತುಂಬ ಚಾಲಾಕಿರುತ್ತಲ್ಲ, ಅದು ತನ್ನ ಮಾವನ ಹತ್ರ ಹೋಗಿ, ಅಂದರೆ ಬೋಧಿಸತ್ವನ ಹತ್ರ ಹೋಗಿ ಅವನು ಹೇಳ್ಕೊಟ್ಟ ಎಲ್ಲ ವಿದ್ಯೆನೂ ಶ್ರದ್ಧೆಯಿಂದ ಕಲ್ತ್ಕೊಳ್ಳುತ್ತೆ. ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಒಂದು ದಿವಸ ಅದು ಎಲ್ಲೋ ಒಬ್ಬ ಬೇಡ ಹಾಕಿರೋ ಮೃಗಪಾಶದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಬಲೆನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಸಿಕ್ಕಾಕೊಂಡಿದ್ದು ಅವ್ರ ಅಮ್ಮಂಗೆ ಗೊತ್ತಾಗ್ತಾ ಇದ್ದಂಗೆ, ಅಯ್ಯೋ ನನ್ನ ಮರಿ ಸಿಕ್ಕಾಕೊಂಡ್ಬಿಟ್ಟಿದೆ, ಏನು ಮಾಡೋದು ಅಂತ ಅಳ್ತಾ ಇರ್ತಾಳೆ. ಆವಾಗ ಬೋಧಿಸತ್ವ ಅಲ್ಲಿ ಬಂದ್ಬಿಟ್ಟು, ನೀನೇನು ಹೆದರಬೇಡ, ಅವನು ತುಂಬ ಚಾಲಾಕಾಗಿದ್ದಾನೆ, ನೋಡ್ತಾ ಇರು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಚಂಗಂತ ಹಾರ್ಕೊಂಡು ಬಂದೇ ಬರ್ತಾನೆ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇತ್ತು. ಆ ಜಿಂಕೆ ಮರಿ ಎಷ್ಟು ಚಾಲಾಕಾಗಿತ್ತು ಗೊತ್ತಾ? ಅದು ಪಾಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತಲ್ಲ. ಈ ಬೇಡ್ರು ಏನು ಮಾಡ್ತಾರೆ, ಪ್ರಾಣಿಗಳನ್ನು ಹಿಡಿಯೋಕ್ಕೋಸ್ಕರ ಅಲ್ಲಲ್ಲಿ ಕಾಡಲ್ಲಿ ಆ ರೀತಿ ಪಾಶಗಳನ್ನು ಇಟ್ಬಿಟ್ಟು ಹೊರಟೋಗಿರ್ತಾರೆ. ಬೈ ಚಾನ್ಸ್ ಪ್ರಾಣಿ ಸಿಕ್ಕಾಕೊಂತು ಅಂತಂದರೆ ಆಮೇಲೆ ಬಂದು ನೋಡ್ತಾರೆ. ಈ ಹರಿಣದ ಮರಿ, ಜಿಂಕೆ ಮರಿ ಪಾಶದಲ್ಲಿ ಸಿಕ್ಕಾಕೊಂಡಿತ್ತಲ್ಲ, ಅದೇನು ಮಾಡ್ತು ಗೊತ್ತಾ? ಕೈ ಕಾಲು ಆಡಿಸ್ದಲೇ ಭೂಮಿ ಮೇಲೆ ಊದಕ್ಕೆ ಬಿದ್ಕೊಂಡ್ಬಿಟ್ಟಿತ್ತು, ಸತ್ತೋಗಿದೆಯೋ ಅಂತನೋ ಹಾಗೆ. ಆಮೇಲೆ ತನ್ನ ಗೊರಸಿಂದ ಅಲ್ಲಿ ಭೂಮಿ ಮೇಲೆ ಇದ್ದಿದ್ದು ಹುಲ್ಲನ್ನೆಲ್ಲ ಒದ್ದಾಡಿ ಕಿತ್ತಾಕಿತ್ತು. ಅಂದರೆ ಬಹುಶಃ ಒದ್ದಾಡಿರಬೇಕು ಅಂತ ಅನ್ನಿಸ್ಕೋಬೇಕು. ಅಷ್ಟೇ ಅಲ್ಲ, ಮಲ ಮೂತ್ರ ಎಲ್ಲ ಅಲ್ಲೇ ವಿಸರ್ಜನೆ ಮಾಡಿಬಿಟ್ಟಿತ್ತು, 1 2 ಎಲ್ಲ ಮಾಡಿಬಿಟ್ಟಿತ್ತು. ಅಂದರೆ ಅದು ಒದ್ದಾಡಿ ಸತ್ತೋಗ್ಬಿಟ್ಟಿದೆ ಅಂತ ಅನ್ನಿಸ್ಬೇಕು. ಆಮೇಲೆ ಅದೆಲ್ಲ ಇತ್ತು ಅಂತಂದರೆ ಅದ್ರ ವಾಸನೆಗೆ 1 2 ಎಲ್ಲ ಮಾಡ್ಕೊಂಬಿಟ್ಟಿದ್ರೆ ಅದ್ರ ವಾಸನೆಗೆ ನೊಣಗಳೆಲ್ಲ ಬರ್ತಾವಲ್ವಾ, ನೊಣ ಎಲ್ಲ ಹಾರ್ತಾ ಇದ್ರೆ ಏನನ್ಸುತ್ತೆ, ಓ ಪ್ರಾಣಿ ಸತ್ತೋಗಿದೆ ಅಂತ ಅನ್ಕೋಬೇಕು. ಹಂಗೆ ಮಾಡಿಕೊಂಡು ತನ್ನ ಕತ್ತು ವಾಲಿಸ್ಕೊಂಬಿಟ್ಟು ಒಂದು ಕಡೆಗೆ ನೆಲದ ಮೇಲೆ ಬಿದ್ಕೊಂಡಿತ್ತಲ್ಲ, ನಾಲ್ಗೆನೋ ಹೊರಗೆ ಚಾಚ್ಬಿಟ್ಟಿತ್ತು, ಕಣ್ಣನ್ನು ಇನ್ನೊಂದು ಕಡೆಗೆ ಹೊರಳಿಸ್ಬಿಟ್ಟಿತ್ತು. ಅಷ್ಟೇ ಅಲ್ಲ, ಬಾಯಿಂದೆಲ್ಲ ಜೊಲ್ ರಸ ಎಲ್ಲ ಸುರಿಸ್ಕೊಂಡು ಸ್ವಲ್ಪ ಉಸಿರೆಳ್ಕೊಂಡು ಹೊಟ್ಟೆನೂ ಡುಬ್ಬ ಮಾಡ್ಕೊಂಡು ಬಿತ್ಕೊಂಡಿತ್ತು. ಆಮೇಲೆ ಎಷ್ಟಂದ್ರೂ ಒಂದು ಕಡೆಗೆ ತಿರುಗಿ ಬಿದ್ದಿರುತ್ತಲ್ವಾ ಜಿಂಕೆ ಮರಿ, ನೆಲದ ಕಡೆಗಿದ್ದಿದ್ದು ಮೂಗಿನ ಹೊಳ್ಳೆಯಿಂದ ನಿಧಾನ ಉಸಿರಾಡ್ತಾ ಇತ್ತು. ಅದೇ ಇನ್ನೊಂದು ಮೂಗಿನ ಹೊಳ್ಳೆ ಮೇಲ್ಗಡೆಗಿತ್ತಲ್ಲ, ಅದರಲ್ಲಿ ಉಸಿರೇ ಆಡ್ತಾ ಇರಲಿಲ್ಲ. ನೋಡಿದರೆ ಸತ್ತೋಗಿದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಹಂಗೆ ಮಾಡಿಕೊಂಡು ದೇಹನೂ ಒಳ್ಳೆ ಸೆಟದ್ಕೊಂಡು ಬಿದ್ದೋಗಿದೆಯೋ, ಸತ್ತ ಹೆಣದ ಥರ ಬಿದ್ದಿದೆ ಅಂತನ್ನೋ ಹಾಗೆ ಬಿದ್ದಿತ್ತು. ಸರಿ, ಅದನ್ನು ನೋಡಿದರೆ ಅದ್ರ ಸುತ್ತ ಎಲ್ಲ ಗಲೀಜೆಲ್ಲ ಮಾಡಿಬಿಟ್ಟಿತ್ತಲ್ಲ, ಅದನ್ನು ನೋಡಿದರೆ ಸತ್ತೋದಂಗೆ ಕಾಣ್ತಾ ಇತ್ತು. ಆ ಗಲೀಜಿಂದಾಗಿ ನೊಣಗಳೆಲ್ಲ ಬಂದು ಮುತ್ಕೊಂಡಿತ್ತು. ಮೇಲೊಂದೆರಡು ಕಾಗೆಗಳು ಸತ್ತೋಗಿರ್ಬೇಕು ನೋಡೋಣ ಅಂತ ಹೇಳಿ ಬಂದಿದ್ದು. ಇಷ್ಟರ ಮಧ್ಯದಲ್ಲಿ ಅಲ್ಲಿಗೆ ಬೇಟೆಗಾರ ಬರ್ತಾನೆ. ಆ ಬೇಡ ಅವನು ನೋಡ್ತಾನೆ, ಓಹೋ ಬೆಳಗಿನ ಜಾವದಲ್ಲೇ ಯಾವಾಗಲೂ ಈ ಪಾಶಕ್ಕೆ ಸಿಕ್ಕಿಬಿದ್ದಿರಬೇಕು ಜಿಂಕೆ, ಪಾಪ ಬಿದ್ದು ಸತ್ತೋಗಿದೆ. ಸರಿ, ಇದನ್ನು ಕತ್ತರಿಸ್ಬಿಟ್ಟು ಇದ್ರ ಮಾಂಸನ ತೊಗೊಂಡೋಗಿ ಮಾರ್ಕೋತೀನಿ ಅಂತಾನೆ. ಈಗ ಕತ್ತರಿಸಿದ್ರೆ ಅದ್ರ ಮಾಂಸ ಇಟ್ಕೊಂಡು ಹೋಗೋಕ್ಕೆ ಎಲೆಗಳು ಏನಾರು ಬೇಕಲ್ವಾ, ಅವನೇನು ಪಾತ್ರೆ ತಂದಿರ್ತಾನ? ಸರಿ, ಅವನೇನು ಮಾಡ್ತಾನೆ, ಆ ಪಾಶ ಎಲ್ಲ ಬಿಡಿಸ್ಬಿಟ್ಟು ಹೆಂಗಿದ್ರು ಸತ್ತೋಗಿದೆ ಅಂತ ಅಂದ್ಕೊಂಡಿರ್ತಾನೆ.
ಪಾಶ ಎಲ್ಲ ಬಿಡಿಸ್ಬಿಟ್ಟು ಕಾಡಲ್ಲಿ ಹೋಗಿ ಒಂದಿಷ್ಟು ಎಲೆಗೆಲೆ ಎಲ್ಲ ಕತ್ತರಿಸ್ಕೊಂಡು ಎಲೆ ಎಲ್ಲ ಜೋಡಿಸ್ಕೊಂಬರೋಣ ಅಂತ ಆ ಕಡೆ ಹೊರಡ್ತಾನೆ. ಪಾಶ ಹೆಂಗಿದ್ರು ಬಿಚ್ಚಿಬಿಟ್ಟಿದ್ನಲ್ಲ, ಛಂಗಂತ ಒಂದೇ ಸಲ ನೆಗ್ದಿದ್ದೆ ಜಿಂಕೆ ಮರಿ ಓಡ್ಕೊಂಡು ಹೋಗ್ಬಿಡುತ್ತೆ. ಎಷ್ಟು ಬುದ್ಧಿ ಇತ್ತು ನೋಡಿದ್ಯಾ? ಅದಕ್ಕೆ ಹೇಳೋದು, ದೊಡ್ಡವರು ಏನಾದರೂ ಹೇಳಿಕೊಟ್ರೆ ಅದನ್ನು ಕಲ್ತ್ಕೊಂಡಿರಬೇಕು ಅಂತ. ಇಲ್ಲ, ಜಿಂಕೆ ಮರಿ ತನ್ನ ಸೋದರ ಮಾವ ಬೋಧಿಸತ್ವನ ಹತ್ರ ಹೋಗಿ ಎಲ್ಲ ಮೃಗ ಮಾಯನ ಕಲ್ತ್ಕೊಂಡಿತ್ತಲ್ಲ, ಅದಕ್ಕೆ ನೋಡು ಅದು ಸಿಕ್ಕಾಕೊಳ್ಳಿಲ್ಲ. ಆರಾಮ್ಸೆ ಬೇಟೆಗಾರನ ಕೈಯಿಂದ ತಪ್ಪಿಸ್ಕೊಂಡು ಸೀದಾ ಅವ್ರ ಅಮ್ಮನ ಹತ್ರ ಹೊರಟೋಯ್ತು. ಅವ್ರ ಅಮ್ಮಂಗೂ ಬೋಧಿಸತ್ವಂಗೂ ಇಬ್ಬರಿಗೂ ತುಂಬ ಖುಷಿಯಾಯಿತು. ನಾವು ಏನು ಕಲ್ತಿರ್ತೀವೋ ಕಲ್ತಿರೋದನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೋದು ನಮಗೆ ಗೊತ್ತಿರಬೇಕು ಅಲ್ವಾ?